ಅದು ರಾಮಾಪುರ ಎನ್ನುವ ಒಂದು ಸುಂದರ ಹಳ್ಳಿ. ಹಸಿರು ಹೊಳಗಳಿಂದ ಸುತ್ತಿಕೊಂಡಿದ್ದ ಆ ಊರು ತುಂಬಾ ಶಾಂತವಾಗಿಯೂ ಸಂತೋಷವಾಗಿಯೂ ಇತ್ತು. ಆ ಹಳ್ಳಿಯಲ್ಲಿ ಗಂಗಮ್ಮ ಎಂಬ ಮುದುಕಿ ವಾಸವಾಗಿದ್ದಳು. ಗಂಗಮ್ಮನ ಮಕ್ಕಳು ರಾಜು ಮತ್ತು ರಾಮು ಇಬ್ಬರು ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದರು. ಗಂಗಮ್ಮನಿಗೆ ಇಬ್ಬರು ಸೊಸೆಯರು, ಪದ್ಮ ಮತ್ತು ಕಮಲ. ತುಂಬಾ ಸೋಮಾರಿಗಳು ಮತ್ತು ಕಠಿಣ ಸ್ವಭಾವದವರು. ಅವರು ಮನೆಯಲ್ಲಿ ಯಾವುದೇ ರೀತಿಯ ಕೆಲಸ ಮಾಡದೆ ಯಾವಾಗಲೂ ತಮ್ಮ ಕೋಣೆಯಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಅವರು ಗಂಗಮ್ಮನಿಗೆ ಸದಾ ಕಷ್ಟವನ್ನು ಕೊಡುತ್ತಿದ್ದರು. ಹೀಗಿರುವಾಗ ಒಂದು ದಿನ, ಈ ಮೈ ಕೈ ನೋವು ಸಾಕು ಅನಿಸ್ಬಿಟ್ಟಿದೆ. ಸೂರ್ಯ ಹುಟ್ಟಿದಾಗನಿಂದ ಈ ಮನೆ ಕೆಲಸ ಮಾಡಿ ಮಾಡಿ ಸೊಂಟ ನೋವ್ತಿದೆ. ಇಷ್ಟೆಲ್ಲ ಆದ್ರೂ ಮುಗಿಯದಷ್ಟ ಕೆಲಸ. ಹೊಲ ಹಚ್ಚಿ ಅಡುಗೆ ಮಾಡಬೇಕು. ಈ ಮನೆಯ ಸೊಸೆಯರಿಗೆ ಸ್ವಲ್ಪ ಆದ್ರೂ ಕರುಣೆ ಬೇಡ್ವಾ? ಪಾಪ ಅತ್ತೆ ಒಬ್ಬಳೆ ಕೆಲಸ ಮಾಡ್ತಿದ್ದಾಳೆ ಅಂತ ಒಂದು ಸಹಾಯ ಕೂಡ ಮಾಡೋದ್ ಬೇಡ್ವಾ? ಅಲ್ಲಿ ಕೂತು ಹರಟೆ ಹೊಡಿತಾ ಇದ್ದಾರೆ. ಓ ದೇವರೇ, ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ ಇಲ್ವಾ? ಪಾಪ ನೋಡ್ದ ಅಕ್ಕ, ಮತ್ತೆ ಮುದುಕಿಯ ಗೊಣಗಾಟ ಶುರುವಾಯ್ತು. ಶಕ್ತಿ ಇಲ್ಲದಿದ್ರೆ ಸುಮ್ನೆ ಹೋಗಿ ಮೂಲೆಯಲ್ಲಿ ಮಲ್ಕೋಬೇಕಲ್ವಾ? ಯಾರ್ ಬೇಡ ಅಂದವ್ರು? ನಾವೇನ್ ಈ ಮನೆಗೆ ಕೆಲ್ಸದವರಾಗ್ ಬಂದಿದ್ವಾ? ನಾವು ಈ ಮನೆಗೆ ಬಂದಿರೋದು ರಾಣಿಯರ ತರ ಬಾಳೋದಕ್ಕೆ. ಸೊಸೆ ಅಂದ್ರೆ ಮಹಾಲಕ್ಷ್ಮಿ ಇದ್ದ ಹಾಗೆ ಅಲ್ವಾ? ಗೌರವದಿಂದ ನೋಡ್ಕೊಳ್ಬೇಕು. ಇದು ಕೂಡ ಈ ಮುದುಕಿಗೆ ಇನ್ನೂ ಅರ್ಥ ಆಗಿಲ್ಲ ಅಕ್ಕ. ಕೆಲ್ಸ ಮಾಡೋಕೆ ನಮ್ ಕೈಲಿ ಆಗಲ್ಲ ಅಂತ ಮುಖದ ಮೇಲೆ ಹೇಳಿದ್ರು ಈ ಮುದುಕಿಗೆ ಇನ್ನು ಬುದ್ಧಿ ಬಂದಿಲ್ಲ ನೋಡಕ್ಕ. ಹೌದು ಪದ್ಮ, ನೀ ಹೇಳೋದು 100% ನಿಜ. ಈ ಮುದುಕಿಗೆ ಬುದ್ಧಿ ಅನ್ನೋದೇ ಸ್ವಲ್ಪನೂ ಇಲ್ಲ. ನಾವೇನ್ ಈ ಮನೆಗೆ ಕಸ ಹೊಡೆಯಕ್ಕೆ, ಪಾತ್ರೆ ತೊಳೆಯಕ್ಕೆ ಬಂದಿರೋದು? ನಮ್ ತಂದೆ ತಾಯಿ ನಮ್ಮನ್ನು ಹೇಗ್ ಸಾಕಿದ್ದಾರೆ ಗೊತ್ತಾ? ರಾಣಿಯರ ತರ ಬೆಳೆಸಿದ್ದಾರೆ. ಇಲ್ ಬಂದ್ಮೇಲೆ ಈ ಅತ್ತೆಯ ಎದುರು ಬಾಗಿ ಕೆಲಸ ಮಾಡಕ್ಕೆ ನಮ್ಗೇನ್ ತಲೆ ಕೆಟ್ಟಿದ್ಯಾ? ಗೌರವ ಕೊಡೋದು ಕಲಿಬೇಕು ಈ ಮುದುಕಿ. ಸೊಸೆ ಎಂದರೆ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಕಣ್ಣು ಕತ್ತಲೆ ಬರ್ತಿದೆ. ಮುದಿ ಜೀವ, ಹಸಿವು ತಡೆಯಕ್ಕೆ ಆಗ್ತಿಲ್ಲ. ನನಗೆ ದಯವಿಟ್ಟು ತಿನ್ನಕ್ಕೆ ಏನಾದ್ರೂ ಕೊಡಿ. ಊಟನ ನೀವ್ ನಮ್ಮ ಹತ್ರ ಬಂದ್ ಕೇಳ್ತಿದ್ದೀರಾ? ನಿಮ್ಗೆ ಕೈ ಕಾಲ್ ಚೆನ್ನಾಗಿದೆ ಅಲ್ವಾ? ಹೋಗ್ ಮಾಡ್ಕೊಂತೀನಿ. ನಮ್ಯಾಕ್ ನೀವ್ ಕೇಳ್ತಿದ್ದೀರಾ? ನಾವೇನ್ ಸೇವಕರ ಇಲ್ಲ ಸೊಸೆಯರ? ನೀವ್ ಹೇಳಿದ ಕೆಲ್ಸ ನಾವ್ಯಾಕ್ ಮಾಡ್ಬೇಕು? ಕಮಲ ನಿಮ್ಮ ಮನೆಯವರನ್ನು ಹೆತ್ತು ಸಾಕಿದವಳು. ನನಗೆ ಬೇರೆ ಯಾರೂ ಇಲ್ಲ. ನೀವೇ ನನ್ನ ಮಕ್ಕಳು. ದಯಮಾಡಿ ನನ್ನನ್ನು ಹೀಗೆ ನೋಯಿಸಬೇಡಿ. ಸ್ವಲ್ಪ ಗೌರವ ಕೊಡಿ. ತಿನ್ನಲು ಊಟ ಕೊಡಿ. ನಾನು ನಿಮಗೆ ಏನು ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದ್ದೀರಾ ಅಂತ ಕೇಳ್ತೀರಾ? ನಮಗೆ ನೀವೇನ್ ಕೊಟ್ಟಿದ್ದೀರಾ ಹೇಳಿ ನೋಡೋಣ? ಒಂದ್ ಚಿನ್ನದ ಒಡವೆ ಕೊಟ್ಟಿದ್ದೀರಾ? ಒಂದ್ ಹೊಸ ಸೀರೆ ತಂದಿದ್ದೀರಾ? ಆಸ್ತಿಯನ್ ಮಾತ್ರ ನಿಮ್ ಹೆಸರಲ್ಲಿ ಹಿಡ್ಕೊಂಡು ರಾಜಮಾತೆ ಅಂತ ಕೂತಿದ್ದೀರಲ್ಲ. ಈ ವಯಸ್ಸಿನಲ್ಲಿ ನಿಮಗೆ ಜಮೀನು ಮನೆ ಏಕೆ ಬೇಕು? ಇನ್ನು ಸಾಕು, ಆಸ್ತಿಯನ್ನು ನಮಗೆ ಕೊಡ್ಬೇಕು. ಹೌದು ಪದ್ಮ, ಚೆನ್ನಾಗಿ ಹೇಳಿದ್ಯಾ ನೋಡು. ನೋಡಿ ಅತ್ತೆ, ಈ ವಾರದೊಳಗೆ ಜಮೀನು ನಮ್ ಹೆಸರಿಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಒಂದು ತುತ್ತು ಊಟವೂ ಸಿಗೋದಿಲ್ಲ, ಒಂದು ಹನಿ ನೀರೂ ಸಿಗೋದಿಲ್ಲ. ನಾವು ನಿಮ್ಮನ್ನು ಹೊರಗೆ ಹಾಕ್ತೀವಿ, ಬೀದಿಗೆ ಹೋಗ್ಬೇಕು ನೀವು. ಈ ಮನೆ ಈಗ ನಮ್ದು. ಇಲ್ಲಿ ಮುದುಕಿಯರಿಗೆ ಯಾವುದೇ ಜಾಗ ಇಲ್ಲ. ಇಬ್ಬರು ಸೊಸೆಯ ಕಟುವಾದ ಮಾತುಗಳು ಗಂಗಮ್ಮನ ಹೃದಯವನ್ನು ತುಂಬಾ ನೋಯಿಸಿತು. ಭಾರವಾದ ಮನಸ್ಸಿನಿಂದ ಗಂಗಮ್ಮ ಮೌನವಾಗಿ ಹಳ್ಳಿಯ ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಅಳತೊಡಗಿದಳು. ದೇವರೇ, ನೀನೇ ನನಗೆ ನ್ಯಾಯ ಕೊಡು. ದೇವರೇ, ಹೇಳಪ್ಪ, ನಾನ್ ಏನ್ ಪಾಪ ಮಾಡಿದ್ದೆ? ನಾನು ನನ್ನ ಮಕ್ಕಳನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ದೆ. ನನ್ನ ಸೊಸೆಯರು ನನ್ನನ್ನು ಮನೆಯಿಂದ ಹೊರಗು ಹೋಗು ಅಂತಾರೆ. ನಾನು ಏನ್ ಮಾಡ್ಲಿ? ಹೇಳಪ್ಪ, ನೀನೇ ನನಗೆ ಒಂದ್ ನ್ಯಾಯ ಕೊಡು. ನನಗೆ ನಿನ್ ಬಿಟ್ಟು ಯಾರು ಇಲ್ಲ. ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಇಲ್ಲ. ನನ್ನ ಸೊಸೆಯರಿಗೆ ಇಷ್ಟೆಲ್ಲ ಕೆಲಸ ಮಾಡಿ ಇಟ್ರು ಅವರಿಗೆ ನನ್ನ ಮೇಲೆ ಕರುಣೆ ಬರ್ತಿಲ್ಲಪ್ಪ. ಏನ್ ಮಾಡೋದು? ಹೇಳಪ್ಪ, ನೀನೇ ಹೇಳು. ದೇವರ ಮುಂದೆ ಅಳುತ್ತಿದ್ದ ಗಂಗಮ್ಮನನ್ನು ಆ ದೇವಾಲಯದಲ್ಲಿದ್ದ ಸಾಧು ಮಹಾರಾಜರು ಗಮನಿಸಿದರು. ಕಣ್ಣೀರಿನಲ್ಲಿ ಮುಳುಗಿದ್ದ ಅವಳ ಮುಖವನ್ನು ನೋಡಿ ಅವರಿಗೆ ಕರುಣೆ ಮೂಡಿತು. ನಿಧಾನವಾಗಿ ಅವಳ ಬಳಿಗೆ ಬಂದು, ಅಮ್ಮ, ಏಕೆ ಇಷ್ಟು ದುಃಖ? ಯಾಕೆ ಕಣ್ಣೀರು ಸುರಿಸುತ್ತಿದ್ದೀಯಾ? ನಿನ್ನ ಹೃದಯವನ್ನು ಇಷ್ಟು ಕಾಡುತ್ತಿರುವ ನೋವು ಏನು? ನಾನು ಅಪರಿಚಿತನಲ್ಲ ಅಮ್ಮ. ನಿನ್ನ ಮಗನಂತೆ ಭಾವಿಸಿ ನೀನು ನನಗೆ ಎಲ್ಲವನ್ನೂ ಹೇಳು. ಹೇಳು ಅಮ್ಮ, ಹೇಳು.
ಸ್ವಾಮಿ, ನನಗೆ ಇನ್ನು ಬದುಕಿ ಏನು ಪ್ರಯೋಜನ ಇಲ್ಲ. ನನ್ನ ಸೊಸೆಯರು ನನ್ನ ಮೇಲೆ ತುಂಬಾ ಹಿಂಸೆ ಮಾಡ್ತಾರೆ. ಮನುಷ್ಯರಾಗಿ ನೋಡೋದಿಲ್ಲ, ಮಾತಿನಿಂದಲೂ ವರ್ತನೆಯಿಂದಲೂ ನೋಯಿಸುತ್ತಾರೆ. ನನ್ನ ಆಸ್ತಿ ಬೇಕು ಅಂತ ಪ್ರತಿದಿನ ಒತ್ತಾಯ ಮಾಡ್ತಾರೆ ಸ್ವಾಮಿ. ಜಮೀನು ಮನೆ ಅವರ ಹೆಸರಿಗೆ ಮಾಡ್ಕೊಟ್ಟಿಲ್ಲ ಅಂದ್ರೆ ನನ್ನನ್ನು ಹೊರಗೆ ಹಾಕ್ತೀನಿ ಅಂತಾರೆ. ನಾನು ಏನು ಮಾಡ್ಲಿ ಸಾಧು ಮಹಾರಾಜರೇ, ಹೇಳಿ. ನನ್ನ ಮಕ್ಕಳು ದೂರ ಊರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈ ವಿಷಯದಲ್ಲಿ ಏನು ಗೊತ್ತಿಲ್ಲ ಸ್ವಾಮಿ. ನಾನು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ. ನನಗೆ ಯಾರು ಇಲ್ಲ ಸ್ವಾಮಿ. ಅಮ್ಮ, ಮೊದಲು ಕಣ್ಣೀರನ್ನು ಒರೆಸು. ನೀನು ಒಬ್ಬಳೇ ಅಲ್ಲ, ದೇವರು ನಿನ್ನ ಜೊತೆ ಇದ್ದಾನೆ. ನೀನು ತಪ್ಪೇನು ಮಾಡಿಲ್ಲ ತಾಯಿ. ಒಬ್ಬ ತಾಯಿಯ ಹೃದಯ ಎಂದಿಗೂ ತಪ್ಪಾಗುವುದಿಲ್ಲ. ನಿನ್ನ ಸಹನೆಯನ್ನು ದೇವರು ಪರೀಕ್ಷಿಸುತ್ತಿದ್ದಾನೆ ಅಷ್ಟೇ. ಆಸ್ತಿಗಾಗಿ ಒತ್ತಾಯ ಮಾಡುವವರು ಪ್ರೀತಿಯ ಮೌಲ್ಯ ತಿಳಿಯದವರು. ಆದರೆ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಅಮ್ಮ. ಭಯ ಪಡಬೇಡ. ಇನ್ನು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ಹೇಳ್ತೀನಿ. ದೇವರ ಮೇಲೆ ನಂಬಿಕೆ ಇಡು ತಾಯಿ. ಅಯ್ಯೋ, ಹೇಳಿ ಸ್ವಾಮಿ, ದಯವಿಟ್ಟು ದಾರಿ ತೋರಿಸಿ. ನನ್ನ ಸೊಸೆಯವರು ಒಳ್ಳೆಯವರಾಗಬೇಕು. ಆಸ್ತಿಗಿಂತ ಪ್ರೀತಿ ಎಷ್ಟು ಮುಖ್ಯ ಎಂಬುದನ್ನು ಅವರು ಅರಿಯಬೇಕು. ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಪ್ರೀತಿ, ಗೌರವ, ದಯೆ ಇವುಗಳ ಮೌಲ್ಯ ತಿಳಿಯಬೇಕು. ನಾನು ಅವರಿಗೆ ಕೆಡುಕು ಬಯಸುವುದಿಲ್ಲ ಸ್ವಾಮಿ. ಅವರು ಸರಿದಾರಿಗೆ ಬರಲಿ ಅಷ್ಟೇ ನನ್ನ ಆಸೆ. ದಯವಿಟ್ಟು ನನಗೆ ಸಹಾಯ ಮಾಡಿ. ಅಮ್ಮ, ನಿನ್ನ ಒಳ್ಳೆಯ ಮನಸ್ಸು ಅವರಿಗೆ ಇನ್ನೂ ಅರ್ಥವಾಗುತ್ತಿಲ್ಲ. ಸರಿ, ನೀನು ಈಗ ಮನೆಗೆ ಹೋಗಿ ನಿನ್ನ ಸೊಸೆಯರಿಗೆ ಹೇಳು, ನನಗೆ ಗಂಭೀರ ಅನಾರೋಗ್ಯ ಆಗಿದೆ. ವೈದ್ಯರು ಹೇಳಿದ್ದಾರೆ ನಾನು 3 ತಿಂಗಳಲ್ಲಿ ಸಾಯುತ್ತೇನೆ. ಆದ್ದರಿಂದ ನಾನು ನನ್ನ ಎಲ್ಲ ಆಸ್ತಿಯನ್ನು ಧರ್ಮಕ್ಕೆ ದಾನ ಮಾಡಲು ನಿರ್ಧರಿಸಿದ್ದೇನೆ. ದೇವಸ್ಥಾನ, ವೃದ್ಧಾಶ್ರಮ, ಅನಾಥಾಲಯಕ್ಕೆ ಕೊಡುತ್ತೇನೆ ಅಂತ ಹೇಳು. ನಂತರ ಅವರ ಪ್ರತಿಕ್ರಿಯೆ ಏನು ಅಂತ ನೋಡು ತಾಯಿ. ಆದರೆ ಸ್ವಾಮಿ, ಇದರಿಂದ ನಿಜವಾಗಿಯೂ ಏನು ಲಾಭ ಇದೆ ನನಗೆ? ಅವರು ಇನ್ನಷ್ಟು ಕೋಪಗೊಳ್ಳುತ್ತಾರೆ. ಅವರು ನನ್ನನ್ನು ಇನ್ನಷ್ಟು ಹಿಂಸೆ ಮಾಡಬಹುದಲ್ವಾ? ನಾನು ವಯಸ್ಸಾದವಳು ಸ್ವಾಮಿ. ಇಂತಹ ಪರೀಕ್ಷೆ ಸಹಿಸಲು ನನ್ನ ಮನಸ್ಸಿಗೆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಹೇಗೆ ನನಗೆ ಸಹಾಯ ಮಾಡುತ್ತದೆ? ದಯವಿಟ್ಟು ಸ್ಪಷ್ಟವಾಗಿ ಹೇಳಿ ಸ್ವಾಮಿ. ನಂಬಿಕೆ ಇಟ್ಟುಕೋ ಅಮ್ಮ. ಇದು ಒಂದು ಅದ್ಭುತವಾದ ಯೋಜನೆ. ನೀನು ಇದನ್ನು ಮಾಡಿದರೆ ಆಗ ನಿನಗೆ ಅರ್ಥ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಸರಿ ಸ್ವಾಮಿ, ನಾನು ನಿಮ್ಮ ಮಾತನ್ನು ಕೇಳುತ್ತೇನೆ. ನೀವು ದೇವರ ದೂತ. ನಿಮ್ಮ ಉಪಾಯ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೆ ಎಂಬ ನಂಬಿಕೆ ಇದೆ. ದೇವರು ನಿಮ್ಮನ್ನು ಕಾಪಾಡಲಿ. ನಿಮಗೆ ಧನ್ಯವಾದ ಸ್ವಾಮಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಹೋಗಿ ಬರ್ತೀನಿ ಸ್ವಾಮಿ. ಸರಿ ಅಮ್ಮ, ಒಳ್ಳೆಯದಾಗ್ಲಿ ಅಮ್ಮ. ನಿಮಗೆ ದೇವರು ಸದಾ ಜೊತೆಗೆ ಇರಲಿ. ಹೋಗಿ ಬನ್ನಿ ಅಮ್ಮ. ಆ ದಿನ ಸಂಜೆ ಗಂಗಮ್ಮ ಮನೆಗೆ ಹಿಂತಿರುಗಿದಳು. ಅವಳ ಮುಖದಲ್ಲಿ ಒಂದು ಗಂಭೀರತೆ, ಕಣ್ಣಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಪದ್ಮ ಮತ್ತು ಕಮಲ ಅವರ ಕೋಣೆಯಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಗಂಗಮ್ಮ ಅವರನ್ನು ಗಟ್ಟಿಯಾಗಿ ಕರೆದಳು. ಪದ್ಮ, ಕಮಲ, ಇಲ್ಲಿಗೆ ಬನ್ನಿ ಮಕ್ಕಳ. ನಾನು ನಿಮಗೆ ಒಂದು ಮುಖ್ಯವಾದ ಸಂಗತಿ ಹೇಳ್ಬೇಕು. ಇದು ನಿಮ್ಮ ಮನೆಯವರಿಗೂ ಹೇಳ್ಬೇಕು. ಆದರೆ ಅವರು ದೂರ ಊರಿನಲ್ಲಿದ್ದಾರೆ. ಆದ್ದರಿಂದ ಮೊದಲು ನಿಮಗೆ ಹೇಳ್ತೀನಿ. ಬನ್ನಿ ಸೊಸೆಯರ, ಇಲ್ಲಿಗೆ ಬೇಗ ಬನ್ನಿ. ಗಂಗಮ್ಮನ ಕರೆಯನ್ನು ಕೇಳಿ ಗಂಗಾ ಮತ್ತು ಪದ್ಮ ಅಲ್ಲಿಗೆ ಬಂದರು. ಅಬ್ಬಬ್ಬಾ, ಯಾಕತ್ತೆ ಹೀಗೆ ಕಿರ್ಚ್ತಿದ್ದೀರಾ? ಬರ್ತಿದೀವಲ್ವಾ? ನಾನು ಮತ್ತೆ ಪದ್ಮ ಒಳಗಡೆ ಏನೋ ಮುಖ್ಯವಾದ ವಿಚಾರ ಮಾತಾಡ್ತಿದ್ವಿ. ಬೇಗ ಹೇಳಿ ಏನ್ ಸಂಗತಿ ಅಂತ. ನಮ್ಗೆ ಮಾಡಕ್ಕೆ ತುಂಬಾ ಕೆಲ್ಸ ಇದೆ. ಹೌದು ಅತ್ತೆ, ಬೇಗ ಹೇಳಿ. ನೀವಂತೂ ಆಸ್ತಿ ನಮ್ ಹೆಸರಿಗೆ ಮಾಡೋದಕ್ಕೆ ನಿರ್ಧರಿಸಿದ್ದೀರಾ? ಅದೇ ಒಳ್ಳೆಯದು. ಇಲ್ಲ ಅಂದ್ರೆ ನೀವು ಇಲ್ಲಿ ಉಳಿಯಲು ಆಗುವುದಿಲ್ಲ. ನಾವು ನಿಮಗೆ ಹೇಳಿದ್ದೇವಲ್ವಾ, ಆಸ್ತಿ ನಮ್ ಹೆಸರಲ್ಲಿಲ್ಲ ಅಂದ್ರೆ ನೀವು ಇಲ್ಲಿಂದ ಹೋಗ್ಬೇಕಾಗುತ್ತೆ. ಮಕ್ಳೇ ಕೇಳಿ, ನಾನು ಕಳೆದ ವಾರ ವೈದ್ಯರ ಬಳಿಗೆ ಹೋಗಿದ್ದೆ. ನನಗೆ ಗಂಭೀರ ಅನಾರೋಗ್ಯವಾಗಿದೆ. ವೈದ್ಯರು ಹೇಳಿದ್ದಾರೆ ನಾನು ಇನ್ನು ಕೇವಲ 3 ತಿಂಗಳು ಮಾತ್ರ ಬದುಕುತ್ತೇನೆ. ಆದ್ದರಿಂದ ನಾನು ಒಂದು ಮುಖ್ಯ ನಿರ್ಧಾರ ತೆಗೆದುಕೊಂಡಿದ್ದೇನೆ. ನನ್ನ ಎಲ್ಲ ಆಸ್ತಿ, ಜಮೀನು, ಮನೆ
ಇವೆಲ್ಲವನ್ನು ನಾನು ಧರ್ಮಕ್ಕೆ ದಾನ ಮಾಡುತ್ತೇನೆ. ಏನು? ಏನ್ ಹೇಳ್ತಿದ್ದೀರಾ ಅತ್ತೆ? 3 ತಿಂಗಳು ಮಾತ್ರ ಅಂದ್ರೆ ಆಸ್ತಿ ಎಲ್ಲವನ್ನು ಧರ್ಮಕ್ಕೆ ದಾನ ಮಾಡ್ತೀರಾ? ನಮ್ಮನ್ನು ಕೇಳದೆ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೀರಾ? ಅತ್ತೆ, ಇದು ಯಾವ ನಿರ್ಧಾರ? ನಮ್ಮ ಮನೆಯವರನ್ನು ಕೇಳದೆ ನೀವು ಹೇಗೆ ಹೀಗ್ ಮಾಡ್ತಿದ್ದೀರಾ? ನಾವು ನಿಮ್ಮ ಮನೆಯ ಸೊಸೆಯರಲ್ಲವೇ? ಈ ಆಸ್ತಿ ನಮ್ಮ ಮನೆಯವರಿಗೆ ಸೇರಬೇಕು. ದಾನ ಮಾಡುವ ಅಗತ್ಯ ಏನಿದೆ ಅತ್ತೆ? ನೋಡಿ, ಇದು ನನ್ನ ಸ್ವಂತ ನಿರ್ಧಾರ. ನಾನು ಇನ್ನು ಹೆಚ್ಚು ದಿನ ಬದುಕೋದಿಲ್ಲ ಅಂದ್ರೆ ನನ್ನ ಆಸ್ತಿ ಒಳ್ಳೆಯ ಕೆಲಸಕ್ಕೆ ಬಳಕೆಯಾಗಲಿ ಅಂತ ಯೋಚಿಸಿದೆ. ವೃದ್ಧಾಶ್ರಮಕ್ಕೆ ಕೊಟ್ಟರೆ ನನ್ನಂತವರ ಬದುಕಿಗೆ ಸಹಾಯ ಆಗುತ್ತೆ. ಅನಾಥ ಮಕ್ಕಳಿಗೆ ಮನೆ ಸಿಗುತ್ತೆ. ದೇವಾಲಯಕ್ಕೆ ಕೊಟ್ರೆ ಧರ್ಮ ಉಳಿಯತ್ತೆ. ನಾನು ಜೀವಂತವಾಗಿರುವಷ್ಟರಲ್ಲಿ ನನ್ನ ಕಣ್ಣಾರೆ ಒಳ್ಳೆಯ ಕೆಲಸ ಆಗುವುದನ್ನು ನೋಡಬೇಕೆಂದು ನಾನು ತೀರ್ಮಾನಿಸಿದೆ. ಅತ್ತೆ, ಇಲ್ಲ, ಇದು ನ್ಯಾಯ ಅಲ್ಲ. ನಾವು ಇಷ್ಟು ವರ್ಷ ಈ ಮನೆಯಲ್ಲಿದ್ದೇವೆ, ನಮಗೂ ಹಕ್ಕಿದೆ. ಇದು ನನ್ನ ಆಸ್ತಿ. ನನ್ನ ಗಂಡ ಕಷ್ಟಪಟ್ಟು ಸಂಪಾದಿಸಿದ್ದು. ನಾನು ಯಾರಿಗೂ ಕೊಟ್ರು ನೀವು ಪ್ರಶ್ನೆ ಕೇಳಬಾರದು. ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಬೆಳೆಸಿದ್ದೇನೆ. ಅದು ನನ್ನ ಕರ್ತವ್ಯ. ಅದನ್ನು ನಾನು ನೆರವೇರಿಸಿದ್ದೇನೆ. ನನ್ನ ನಿರ್ಧಾರ ಬದಲಾಗುವುದಿಲ್ಲ. ನಾನು ವಕೀಲರ ಬಳಿ ಹೋಗಿ ದಾನ ಪತ್ರ ಬರೆಸುತ್ತೇನೆ. ಆಮೇಲೆ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಾನು ನನ್ನ ನಿರ್ಧಾರದಲ್ಲಿ ದೃಢವಾಗಿ ಇದ್ದೀನಿ. ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಪದ್ಮ ಮತ್ತು ಕಮಲ ಗಂಗಮ್ಮನ ನಿರ್ಧಾರವನ್ನು ಕೇಳಿ ತುಂಬಾ ಆತಂಕಗೊಂಡರು. ಆಸ್ತಿ ಹೋದರೆ ಅವರ ಕನಸುಗಳೆಲ್ಲ ಕಳೆದು ಹೋಗುತ್ತವೆ. ಅಯ್ಯೋ, ಏನಕ್ಕ ಇದು? ಈ ಮುದುಕಿ ಎಲ್ಲ ಹಾಳು ಮಾಡಿದ್ದಾಳೆ. ನಾವು ಈ ಆಸ್ತಿಗಾಗಿ ಎಷ್ಟು ಕಾಯ್ತಿದ್ವಿ. ನಾವು ಊರಿಗೆ ಹೋಗಿ ದೊಡ್ಡ ಮನೆ ಕಟ್ಸಿ ಸುಖವಾಗಿ ಬದುಕುವ ಕನಸು ಇತ್ತು. ಈಗ ಈ ಎಲ್ಲಾ ಕನಸು ಹೋಯ್ತು. ಈ ಮುದುಕಿ ಎಲ್ಲವನ್ನು ದೇವಸ್ಥಾನಕ್ಕೆ ಯಾಕಕ್ಕ ಕೊಡ್ಬೇಕು? ಹೌದು ಪದ್ಮ, ನಾವೇನಾದ್ರೂ ಮಾಡ್ಲೇಬೇಕು. ನಾವು ಆಕೆಯ ಮುಂದೆ ನಾವು ಒಳ್ಳೆಯವರಂತೆ ನಟಿಸಬೇಕು. ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಆಗ ಮಾತ್ರ ಆಕೆಯ ಮನಸ್ಸು ಬದಲಾಗಬಹುದು. ನಾವು ಆಕೆಗೆ ಔಷಧಿ ಕೊಡೋಣ, ಒಳ್ಳೆಯ ಆಹಾರ ಕೊಡೋಣ, ಆಕೆಯ ಎಲ್ಲಾ ಸೇವೆ ಮಾಡೋಣ. ಹಾಗಾದ್ರೆ ಆಕೆ ಆಸ್ತಿ ನಮಗೆ ಕೊಡಬಹುದಲ್ವಾ? ಸರಿ ಅಕ್ಕ, ನೀವು ನಿಜವಾಗ್ಲೂ ಒಳ್ಳೆಯ ಯೋಚನೆ ಕೊಟ್ಟಿದ್ದೀರಾ. ನಾವು ಆಕೆಯ ಮುಂದೆ ಪರಿಪೂರ್ಣ ಒಳ್ಳೆಯ ಸೊಸೆಯಂತೆ ನಟಿಸೋಣ. ನಾವು ಆಕೆಗೆ ಬೇಕಾದ ಒಳ್ಳೆಯ ಊಟ, ಹಣ್ಣು ಎಲ್ಲವನ್ನು ಕೊಡೋಣ. ಆಮೇಲೆ ಆಕೆಯ ಮನಸ್ಸು ಕರಗುತ್ತೆ ಅಲ್ವಾ? ಅದಾದ್ಮೇಲೆ ಈ ಆಸ್ತಿ ಎಲ್ಲ ನಮ್ದೇ ಅಕ್ಕ. ಸರಿ, ಈಗಲೇ ನಾವು ಶುರು ಮಾಡ್ಕೊಳ್ಳೋಣ. ಆಕೆ 3 ತಿಂಗಳಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾಳೆ. ಆದರೆ ನನಗೆ ಅನುಮಾನ, ಆಕೆ ಇಷ್ಟು ಬೇಗ ಸಾಯುವಂತೆ ಕಾಣುತ್ತಿಲ್ಲ. ಆದ್ರೂ ವೈದ್ಯರು ಹೇಳಿದ್ದಾರಂತೆ. ಹಾಗಾದ್ರೆ ನಾವು ಈಗಿನಿಂದಲೇ ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಆ ದಿನದಿಂದ ಪದ್ಮ ಮತ್ತು ಕಮಲ ಸಂಪೂರ್ಣವಾಗಿ ನಟಿಸಲು ಶುರು ಮಾಡಿದರು. ಅವರು ಗಂಗಮ್ಮನಿಗೆ ಎಲ್ಲ ಸೇವೆ ಮಾಡಿದರು. ಅತ್ತೆ, ನಾನು ನಿಮಗೆ ವಿಶೇಷವಾದ ಊಟವನ್ನು ಮಾಡಿದ್ದೇನೆ. ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ, ಬಿಸಿ ಬಿಸಿಯಾಗಿ ತಿನ್ನಿ. ಧನ್ಯವಾದಗಳು ಮಗಳೇ. ಆದರೆ ಇದೇನಿದು ಹೊಸ ರೀತಿ? ನೀನು ಇಷ್ಟು ದಿನ ನನಗೆ ಏನು ಕೊಡ್ತಿರ್ಲಿಲ್ಲ. ಈಗ ಏಕೆ ಇಷ್ಟು ಮಾಡ್ತಿದ್ದೀಯ? ನನಗೆ ಏನೋ ಸ್ವಲ್ಪ ಅನುಮಾನವಾಗ್ತಿದೆ ಮಗಳೇ. ಅತ್ತೆ, ನೀವು ಯಾಕೆ ಅನುಮಾನ ಪಡಬೇಕು? ನಾವು ನಿಮ್ಮ ಅನಾರೋಗ್ಯದ ಬಗ್ಗೆ ಕೇಳಿ ತುಂಬಾ ದುಃಖಗೊಂಡಿದ್ದೇವೆ. ನಾವು ಅರ್ಥ ಮಾಡಿಕೊಂಡೆವು. ನಾವು ನಿಮ್ಮೊಂದಿಗೆ ಕೇವಲ 3 ತಿಂಗಳು ಮಾತ್ರ ಇರುತ್ತೇವೆ. ಆದ್ದರಿಂದ ಆ 3 ತಿಂಗಳು ನಿಮಗೆ ವಿಶೇಷವಾಗಿಸಲು ಬಯಸುತ್ತೇವೆ. ನೀವು ದಯವಿಟ್ಟು ಊಟವನ್ನು ಮಾಡಿ ಅತ್ತೆ. ನೀವು ತಿಂದ್ಮೇಲೆ ನಿಮಗೆ ಹಣ್ಣು ಹಂಪಲು ಮತ್ತೆ ನಿಮಗೆ ಬೇಕಾದ ಔಷಧಿಗಳನ್ನು ನಾನು ತಯಾರಿ ಮಾಡಿದ್ದೇನೆ. ನೀವು ತಿಂದು ಆರಾಮವಾಗಿ ವಿಶ್ರಾಂತಿ ಪಡೆಯಿರಿ ಅತ್ತೆ. ಗಂಗಮ್ಮನಿಗೆ ತನ್ನ ಸೊಸೆಯರ ಆ ಅಚಾನಕ ಬದಲಾವಣೆ ಅರ್ಥವಾಗಲಿಲ್ಲ. ಅವರ ಸೊಸೆಯರು ನೀಡಿದ ಊಟವನ್ನು ಮೌನವಾಗಿ ಸ್ವೀಕರಿಸಿದರು. ಆ ರಾತ್ರಿ ಗಂಗಮ್ಮನಿಗೆ ನಿದ್ರೆಯೇ ಬರಲಿಲ್ಲ. ತನ್ನ ಸೊಸೆಯರ ಹೊಸ ವರ್ತನೆಯ ಬಗ್ಗೆ ಅವಳು ಯೋಚಿಸಿದಳು. ಇದೇನಿದು? ಒಳ್ಳೆಯ ಭರ್ಜರಿ ಊಟ ಕೊಡ್ತಿದ್ದಾರೆ. ತಲೆಗೆ ತೈಲ ಹಾಕ್ತೀನಿ ಎಂದು ಹೇಳ್ತಾರೆ. ಕೈ ಕಾಲು ಒತ್ತುತ್ತಾರೆ. ಎಷ್ಟು ಮಧುರವಾದ ಮಾತುಗಳು. ಆದರೆ ಆ ಮಾತುಗಳು ನಿಜವೋ ಸುಳ್ಳೋ ನನಗೆ ಏನೂ ಅರ್ಥವಾಗುತ್ತಿಲ್ಲ. ಸಾಧು ಮಹಾರಾಜರು ನೀಡಿದ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಇನ್ನೂ ಅರ್ಥವಾಗುತ್ತಿಲ್ಲ. ನೋಡೋಣ. ಆ ದೇವರೇ ನನಗೆ ಒಳ್ಳೆಯ ದಾರಿ ತೋರಿಸಬೇಕು. ಅಪ್ಪ ದೇವರೇ, ನನಗೆ ಏನೂ ಅರ್ಥ ಆಗ್ತಿಲ್ಲ. ನೀನು ನನ್ನ ಜೊತೆಗೆ ಇರು. ಇವರ ವರ್ತನೆ ನಿಜವೋ ಸುಳ್ಳೋ ನನಗೆ ಇಷ್ಟುವರೆಗೂ ಅರ್ಥವಾಗುತ್ತಿಲ್ಲ.
ಅಷ್ಟರಲ್ಲಿ ಪದ್ಮ ಮತ್ತು ಕಮಲ ತಮ್ಮ ಕೋಣೆಯಲ್ಲಿ, ಅಕ್ಕ ಅಕ್ಕ, ಇವತ್ ಹೇಗಿತ್ತು ನಮ್ ನಟನೆ? ನೀವು ಒಳ್ಳೆಯ ಊಟ ಮಾಡೋದೇನು, ಹಣ್ಣು ಹಂಪಳು ಕೊಡೋದೇನು, ನನಗೇನು ಆ ಮುದುಕಿ ನಮ್ಮನ್ನು ನಂಬಿದ್ದಾಳೆ ಅನ್ಸುತ್ತೆ. ಅಬ್ಬಬ್ಬಬ್ಬ, ಇನ್ಯಾಕ್ ನಾವು 3 ತಿಂಗಳು ಕಾಯ್ಬೇಕು? ಹೀಗೆ ನಟನೆ ಮಾಡ್ತಾ ಮಾಡ್ತಾ ಮುದುಕಿಯನ್ನು ಮನೆಯಿಂದ ಓಡಿಸ್ಬಿಡೋಣ. ಆಮೇಲೆ ಇನ್ನೆಲ್ಲ ಹೊಲ, ಆಸ್ತಿ, ಒಡವೆ ಎಲ್ಲ ನಮ್ದೇ ಅಕ್ಕ. ಹೌದು ಪದ್ಮ, ನಾನು ನೋಡ್ದೆ. ಇವತ್ತು ನಾನು ಆಕೆಗೆ ಭರ್ಜರಿ ಊಟ ನೀಡಿದಾಗ ಆಕೆಯ ಮುಖ ಖುಷಿಯಾಗಿತ್ತು. ಅದನ್ನು ನೋಡಿದ್ಮೇಲೆ ನನಗೂ ನಂಬಿಕೆ ಬಂದಿದೆ, ಈ ಆಸ್ತಿ ನಮ್ದೇ. ಮುಂದಿನ ದಿನ ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಸಾಲದ ಶಾರದಮ್ಮ ಎನ್ನುವ ಹೆಂಗಸು ಗಂಗಮ್ಮನ ಮನೆಗೆ ಬರುತ್ತಾಳೆ. ಏ ಪದ್ಮ, ಕಮಲ, ಮನೆಯಿಂದ ಹೊರಗ್ ಬನ್ನಿ ಇಬ್ರು. ನನ್ ಹಣ ಕೊಡದೆ ಇಲ್ಲಿ ಏನ್ ಮಾಡ್ತಿದ್ದೀರಾ? ಯಾರಮ್ಮ ನೀನು? ಯಾಕೆ ಹೀಗ ಕೂಗಾಡ್ತಿದ್ದೀಯಾ? ನನ್ನ ಸೊಸೆಯಿಂದರನು ಯಾಕೆ ಕರಿತಿದ್ದೀಯಾ ಅಮ್ಮ? ಓಹೋ, ಅತ್ತೆ ಮನೆಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ ಅಮ್ಮ, ನಿಮ್ಮ ಈ ಗುಣವಂತ ಸೊಸೆಯಿಂದರು ನನ್ ಹತ್ರ 1 ಲಕ್ಷ ರೂಪಾಯಿ ಹೋದ್ವಾರ ತಗೊಂಡ್ರು. ನಿನ್ನೆ ಕೇಳ್ದಾಗ ನಮ್ಮತ್ತೆ ಇನ್ನ 3 ತಿಂಗಳು ಇರೋದು, ಆಮೇಲೆ ಆಸ್ತಿ ಮಾರಿ ನಿನ್ನ ಹಣ ತೀರಿಸ್ತೀವಿ ಅಂತ ಪತ್ರ ಬರೆದ್ ಕೊಟ್ರು. ಈಗ ನನಗೆ ನನ್ನ ಹಣ ಬೇಕಮ್ಮ. ಶಾರದಮ್ಮ, ಅಯ್ಯೋ ಶಾರದಮ್ಮ, ದಯವಿಟ್ಟು ಹೀಗೆ ಮಾತಾಡಬೇಡಿ. ನಾವು ಹೇಗಾದ್ರೂ ಮಾಡಿ ನಿಮ್ಮ ಹಣ ಕೊಡ್ತೀವಿ, ದಯವಿಟ್ಟು ಇಲ್ಲಿಂದ ಹೋಗಿ. ಸುಮ್ನಿರಮ್ಮ, ಆಮೇಲೆ ಅಂತ 1 ವಾರ ಆಯ್ತು. ಈಗ ಹಣ ಕೊಡ್ತೀರೋ ಇಲ್ವೋ? ಇಲ್ಲ ಅಂದ್ರೆ ಈ ಮನೆ ಬೀಗ ಹಾಕ್ತೀನಿ ನಾನು. ನಿಲ್ಲಿಸು ಶಾರದಮ್ಮ, ನಿನಗೆ ಈಗ ಹಣ ಬೇಕು ಅಲ್ವಾ? ತಗೋ, ಇದು ನನ್ನ ಕೈ ಕಳಸದಿಂದ ಗಳಿಸಿದ ಹಣ. ದಿನಗೂಲಿ ಕೆಲಸ ಮಾಡಿ ಬೆವರು ಸುರಿಸಿ ಸಂಪಾದಿಸಿದ್ದು. ಇದು ಬಹಳ ದೊಡ್ಡ ಮೊತ್ತ ಅಲ್ಲ, ಕೇವಲ 45,000 ರೂಪಾಯಿ ಇದೆ. ನಿನಗೆ ಇನ್ನಷ್ಟು ಹಣವನ್ನು ಇನ್ನು 2 ತಿಂಗಳಲ್ಲಿ ಕೊಡ್ತೀನಿ ತಾಯಿ. ದಯವಿಟ್ಟು ಇದನ್ನು ತೆಗೆದುಕೋ. ನನ್ನ ಸೊಸೆಯಿಂದರನ್ನು ನೋಯಿಸಬೇಡ. ಅವರು ತಪ್ಪು ಮಾಡಿರಬಹುದು, ಆದರೆ ಅವರು ನನ್ನ ಮಕ್ಕಳಿನಂತೆ. ಏನಮ್ಮ ಇದು? ನಿಮ್ ಸೊಸೆಯರು ನಿಮ್ಮ ಸಾವಿಗಾಗಿ ಕಾಯ್ತಿದ್ದಾರೆ, ಆದ್ರೆ ನೀವು ಅವರು ಮಾಡಿದ ಸಾಲವನ್ನು ತೀರಿಸ್ತಿದ್ದೀರಾ. ಎಷ್ಟು ದೊಡ್ಡ ಮನ್ಸಮ್ಮ ನಿಮ್ದು. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ ಶಾರದಮ್ಮ, ಆದರೆ ಮನುಷ್ಯತ್ವ ಹೋದ್ರೆ ಮತ್ತೆ ಸಿಗಲ್ಲ. ನನ್ನ ಸೊಸೆಯಿಂದರು ದಾರಿ ತಪ್ಪಿರಬಹುದು, ಆದರೆ ನನ್ನ ಪ್ರೀತಿ ಅವರನ್ನು ಸರಿಯಾದ ದಾರಿಗೆ ತರುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಈ ಹಣ ತಗೊಂಡು ಇಲ್ಲಿಂದ ಹೋಗು. ನನ್ನ ಮಕ್ಕಳನ್ನು ಪೀಡಿಸಬೇಡ. ಆಯ್ತಜ್ಜಿ, ನಿಮ್ ಮಾತಿಗೆ ಗೌರವ ಕೊಟ್ಟು ಹೋಗ್ತಿದ್ದೇನೆ. ಆದರೆ ನೆನಪಿರಲಿ ಪದ್ಮ, ಕಮಲ, ಇಂತಹ ಅತ್ತೆ ಸಿಗೋಕೆ ಪುಣ್ಯ ಮಾಡಿರ್ಬೇಕು. ಇನ್ನಾದ್ರೂ ಬುದ್ಧಿ ಕಲಿಯಿರಿ. ಬರ್ತೀನಿ ಅಮ್ಮ. ಅತ್ತೆ, ನಮ್ಮನ್ನು ಕ್ಷಮಿಸಿ ಬಿಡಿ. ನಾವು ಎಂತಹ ರಾಕ್ಷಸಿಯರು ಅಲ್ವಾ? ನಿಮ್ಮ ಸಾವಿಗಾಗಿ ಕಾಯುತ್ತಿದ್ದೇವೆ, ನಿಮ್ಮ ಆಸ್ತಿಗಾಗಿ ನಾವು ಹೊಂಚು ಹಾಕುತ್ತಿದ್ದೇವೆ. ಆದರೆ ನೀವು ನಿಮ್ಮ ಕಷ್ಟದ ಹಣವನ್ನೇ ಕೊಟ್ಟು ನಮ್ಮನ್ನು ಕಾಪಾಡಿದ್ದೀರಿ. ನಮಗೆ ಈ ಆಸ್ತಿ ಬೇಡ ಅತ್ತೆ, ನಿಮ್ಮ ಪ್ರೀತಿ ಸಾಕು. ಹೌದು ಅತ್ತೆ, ಹಣ ಆಸ್ತಿಗಿಂತ ಮನುಷ್ಯತ್ವ ಎಷ್ಟು ಮುಖ್ಯ ಅನ್ನೋದು ನಾವು ಇವತ್ತು ಅರ್ಥ ಮಾಡಿಕೊಂಡೆವು. ನೀವು ಇನ್ನೂ 3 ತಿಂಗಳು ಮಾತ್ರ ಇರುತ್ತೀರಾ ಅನ್ನೋ ಮಾತು ಕೇಳಿ ಮೊದಲು ನಮಗೆ ಆಸ್ತಿ ನೆನಪಾಗಿತ್ತು, ಆದ್ರೆ ಈಗ ನಿಮ್ಮನ್ನು ಕಳೆದುಕೊಳ್ಳುತ್ತೇವೆ ಅನ್ನೋ ಭಯವಾಗುತ್ತಿದೆ. ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಅತ್ತೆ. ಅಷ್ಟರಲ್ಲಿ ಸಾಧು ಮಹಾರಾಜರು ಗಂಗಮ್ಮನ ಮನೆಗೆ ಆಗಮಿಸಿದರು. ಬನ್ನಿ ಮಹಾರಾಜರೇ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನೋಡಿ, ನನ್ನ ಸೊಸೆ ಕಮಲ ಮತ್ತು ಪದ್ಮ ಕಣ್ಣೀರು ಹಾಕುತ್ತಿದ್ದಾರೆ. ಆಸ್ತಿಗಿಂತ ಪ್ರೀತಿ ದೊಡ್ಡದು ಅಂತ ಅವರಿಗೆ ಅರ್ಥವಾಗಿದೆ. ಮಗಳೇ ಕಮಲ, ಪದ್ಮ, ಅಳ್ಬೇಡಿ. ಕತ್ತಳೆ ಕಳೆದ ಮೇಲೆ ಬೆಳಕು ಬರಲೇಬೇಕು. ಮನುಷ್ಯನಿಗೆ ಅರಿವು ಮೂಡಲು ಕೆಲವೊಮ್ಮೆ ಸಾವಿನ ಭಯ ಬೇಕಾಗುತ್ತದೆ. ಆದರೆ ನೆನಪಿರಲಿ, ಭಯದಿಂದ ಬಂದ ಭಕ್ತಿಗಿಂತ ಪ್ರೀತಿಯಿಂದ ಬಂದ ಮನುಷ್ಯತ್ವ ಶಾಶ್ವತವಾದದ್ದು. ಹೌದು ಮಹಾರಾಜರೇ, ನನ್ನ ತಪ್ಪಿನ ಅರಿವಾಗಿದೆ. ಅತ್ತೆಯವರು ಆಯುಸ್ಸು ಕೇವಲ 3 ತಿಂಗಳು ಎಂದು ಕೇಳಿ ನಮಗೆ ತುಂಬಾ ಭಯವಾಗುತ್ತಿದೆ. ಆದರೆ ಅವರ ಮಮತೆ ನೆನಪಾದಾಗ ಆಸ್ತಿ, ಅಂತಸ್ತು ಎಲ್ಲವೂ ಶೂನ್ಯ ಎನಿಸುತ್ತಿದೆ. ದಯವಿಟ್ಟು ಅವರನ್ನು ಉಳಿಸಿಕೊಡಿ. ಗಂಗಮ್ಮ, ಈಗ ಸತ್ಯ ಹೇಳುವ ಸಮಯ ಬಂದಿದೆ ಅಲ್ವಾ? ಹೌದು ಮಹಾರಾಜರೇ. ಸತ್ಯನ? ಏನು ಸತ್ಯ ಮಹಾರಾಜರೇ? ನೋಡಿ ಮಗಳೇ, ಗಂಗಮ್ಮನಿಗೆ ಯಾವುದೇ ಕಾಯಿಲೆ ಇಲ್ಲ. ಅವರು ಇನ್ನು 100 ಕಾಲ ಸುಖವಾಗಿ ಬಾಳುತ್ತಾರೆ.
ನಿಮ್ಮಲ್ಲಿರುವ ಹಠ, ಆಸ್ತಿಯ ಆಸೆಯನ್ನು ಹೋಗಲಾಡಿಸಲು ನಾವಿಬ್ಬರು ಆಡಿದ ಒಂದು ಸಣ್ಣ ನಾಟಕ ಇದು. ಅದಲ್ಲದೆ ನೀನು ಶಾರದಮ್ಮನ ಹತ್ತಿರ ಸಾಲ ತೆಗೆದುಕೊಂಡಿರುವ ವಿಚಾರ ನನಗೆ ಊರಿನವರ ಮೂಲ ತಿಳಿಯಿತು. ನಂತರ ನಾನು ಆಕೆಯನ್ನು ನಿಮ್ಮ ಮನೆಗೆ ಕಳುಹಿಸಿದೆ. ಆ ಘಟನೆಯು ನಿಮ್ಮ ಅತ್ತೆಯ ಮೌಲ್ಯವನ್ನು ನಿಮಗೆ ತೋರಿಸಲು ಸಹಾಯ ಮಾಡಿತು. ಓ ಸಾಧು ಮಹಾರಾಜರೇ, ನೀವು ನಮಗೆ ಒಳ್ಳೆಯ ಪಾಠವನ್ನು ಕಲಿಸಲು ಇಷ್ಟೆಲ್ಲ ಮಾಡಿದ್ದೀರಾ. ನಿಮಗೆ ನಾನು ಯಾವಾಗಲೂ ಚಿರಋಣಿಯಾಗಿ ಇರುತ್ತೇನೆ. ನಿಮಗೆ ನಮ್ಮ ಹೃದಯದಿಂದ ಧನ್ಯವಾದಗಳು. ಓ ಸಾಧು ಮಹಾರಾಜರೇ, ಅಂದರೆ ನಮ್ಮ ಅತ್ತೆಯವರಿಗೆ ಏನೂ ಆಗಲ್ವಾ? ಹೌದು, ಭಯ ಪಡಬೇಡಿ ಮಕ್ಕಳ. ನನಗೆ ನಿಜವಾಗಿಯೂ ಏನೂ ಆಗಲ್ಲ. ನಿಮ್ಮನ್ನು ಒಳ್ಳೆಯ ಮನುಷ್ಯರಾಗಿ ಮಾಡಬೇಕೆಂಬ ಉದ್ದೇಶ ನನಗಿತ್ತು. ಈಗ ನೀವು ಬದಲಾಗಿದ್ದೀರಾ. ನನಗೆ ಇದೇ ಸಾಕು. ನನಗೆ ಇದೇ ದೊಡ್ಡ ಆಸ್ತಿ. ಅತ್ತೆ, ನಮ್ಮನ್ನು ಕ್ಷಮಿಸಿ ಬಿಡಿ. ನಾವು ಹಣದ ಆಸೆಯಲ್ಲಿ ನಿಮ್ಮ ಪ್ರೀತಿಯನ್ನು ಕಾಣದಷ್ಟು ಕುರುಡಿಯಾಗಿದ್ದೆವು. ನಮ್ಮನ್ನು ತಿದ್ದಲು ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ. ಹೌದು ಅತ್ತೆ, ನನ್ನನ್ನು ಕ್ಷಮಿಸಿ ಬಿಡಿ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ತೊಂದರೆಯನ್ನು ನೀಡುವುದಿಲ್ಲ ಅತ್ತೆ. ಸಂತೋಷವಾಯ್ತು ಮಕ್ಕಳ. ನಿಮ್ಮನ್ನು ನಾನು ಕ್ಷಮಿಸಿದ್ದೇನೆ. ಇನ್ನು ಮುಂದೆ ನಿಮಗೆ ಒಳ್ಳೆಯದಾಗ್ಲಿ. ಸರಿ ತಾಯಿ, ಇನ್ನು ಮುಂದೆ ನಿಮಗೆ ಎಲ್ಲವೂ ಒಳ್ಳೆಯದಾಗಲಿ. ಈಗಲಾದರೂ ನಿಮಗೆ ಒಳ್ಳೆಯ ಬುದ್ಧಿ ಬಂದಿದೆ, ಅಷ್ಟೇ ಸಾಕು. ಈಗ ಹೋಗು. ನಿನ್ನ ಅತ್ತೆಯನ್ನು ಕೇವಲ ಅತ್ತೆಯಾಗಿ ನೋಡಬೇಡ. ನಿನ್ನನ್ನು ಸಾಕಿದ ತಾಯಿಯಂತೆ ನೋಡು. ಅವರ ಸೇವೆಯೇ ನಿನಗೆ ಶ್ರೀರಕ್ಷೆ. ಇನ್ನು ಮುಂದೆ ನಿಮ್ಮ ಸಂಸಾರದಲ್ಲಿ ಸುಖ ಶಾಂತಿ ನೆಲೆಸಲಿ. ಅತ್ತೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಒಳ್ಳೆಯದಾಗ್ಲಿ ಮಕ್ಕಳೇ. ಆ ದಿನದಿಂದ ಕಮಲ ಮತ್ತು ಪದ್ಮ ಸಂಪೂರ್ಣ ಬದಲಾದರು. ಅತ್ತೆ ಮತ್ತು ಸೊಸೆಯರು ಆ ಮನೆಯಲ್ಲಿ ಪ್ರೀತಿ, ಸಂತೋಷ ಮತ್ತು ಗೌರವದಿಂದ ಬಾಳತೊಡಗಿದರು. ಹಣ ಮತ್ತು ಆಸ್ತಿ ಜೀವನಕ್ಕೆ ಆಧಾರವೇ ಹೊರತು ಅದೇ ಜೀವನವಲ್ಲ. ಕೇವಲ ಮಣ್ಣಿನಂತಿರುವ ಆಸ್ತಿಗಾಗಿ ಹೆತ್ತವರು ಅಥವಾ ಹಿರಿಯರನ್ನು ದೂರ ಮಾಡುವುದು ಮನುಷ್ಯತ್ವಕ್ಕೆ ವಿರೋಧವಾಗಿದೆ. ನಿಜವಾದ ಶ್ರೀಮಂತಿಕೆ ಪ್ರೀತಿ, ಗೌರವ ಮತ್ತು ಒಳ್ಳೆಯ ಗುಣ. ಹಿರಿಯರು ಜ್ಞಾನದ ಖಜಾನೆಯಾಗಿದ್ದು ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದವಿರುವ ಮನೆಯಲ್ಲಿ ಎಂದಿಗೂ ನೆಮ್ಮದಿ ನೆಲೆಸಿರುತ್ತದೆ. ಆದ್ದರಿಂದ ಅಹಂಕಾರ ಮತ್ತು ಹಣದ ಆಸೆಯನ್ನು ಬಿಟ್ಟು ವೃದ್ಧರನ್ನು ಗೌರವಿಸಿ ಕುಟುಂಬದ ಬಾಂಧವ್ಯವನ್ನು ಪ್ರೀತಿಯಿಂದ ಉಳಿಸಿಕೊಳ್ಳುವುದು ಬದುಕಿನ ಅತ್ಯಂತ ಶ್ರೇಷ್ಠ ಪಾಠ.